ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋನಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ರಿಂಗ್ ರೋಡ್ ಚಾಲೆಂಜಲ್ಲಿ ನಾನು ಸೋತಿದ್ದೀನಿ. ಈ ವಿಡಿಯೋನಲ್ಲಿ ಯಾರು ಪನಿಷ್ಮೆಂಟ್ ತೊಗೊತೀನಿ ಅಂತ ನಾನು ಹೇಳಿದ್ದೆ. ಇವರು ಏನು ಪನಿಷ್ಮೆಂಟ್ ಅಂತ ನಂಗೊಂದು ಚೂರು ಕ್ಲೂ ಕೊಟ್ಟಿಲ್ಲ. ಆಲ್ರೆಡಿ 3 days ಮೇಲೆ ಆಯಿತು ನಾವು ವಿಡಿಯೋ ಮಾಡಿ. ನಾನೇನು ಪನಿಷ್ಮೆಂಟ್ ಅವ್ರಿಗೆ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಆದರೆ ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಹೇಳಿಲ್ಲ. ಇವಾಗ ಹೇಳ್ತಾರಂತೆ, ಅದು ವಿಡಿಯೋ ಮುಂದೆನೇ ಹೇಳ್ತೀನಿ ಅಂತ ಹೇಳಿದ್ರು. ಅವ್ರು ಸಖತ್ ರಿಕ್ವೆಸ್ಟ್ ಮಾಡಿದ್ದು, ಆದ್ರೆ ನಾನು ಸಣ್ಣದೊಂದು ಕ್ಲೂ ಅಂತ ನಿಜ ಕೊಟ್ಟಿದ್ದೆ. ಏನಂತ ಹೇಳು? ಅದೇ ಟೆಂಪಲ್ ಅಂತ ಹೇಳಿದ್ರು. ಟೆಂಪಲ್ ಅಲ್ಲ, ನೀನು ಯಾಕೆ ಅಷ್ಟೊಂದು ಮರವು ನಿನ್ನ ಸುತ್ತಮುತ್ತ ಅಂತ ಹೇಳಿದ್ದೆ. ನಾನು ಗೆಸ್ ಮಾಡಿದೆ, ಅದ್ರಲ್ಲೂ ಗೆಸ್ ಮಾಡಿದೆ. ಏನಂತ ಅಂದ್ರೆ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಿಮ್ ಹೆಂಡತಿ ಹೆಚ್ಚ ನಿಮ್ಮ ಅಮ್ಮ ಹೆಚ್ಚ ಅಂತ ಕೇಳ್ಬೇಕೇನೋ ಅನ್ನೋದು ಥಾಟ್ ಇತ್ತು ನನಗೆ. ಹೌದು, ಅದನ್ನ ಹೇಳಿದ್ಲು. ಅಷ್ಟೇ ಗೊತ್ತಾಗ್ತಾ ಇದ್ವಿ, ನೀನೇ ಹೇಳಕ್ ಹೋಗಿಲ್ಲ. ನನ್ನ ಚಿಕ್ಕ ಮಗಳು ಇಬ್ರು ಮಾತಾಡ್ಕೊಂಡಿದ್ವಿ. ಸಕ್ಕತ್ತಾಗೈತೆ ಟ್ವಿಸ್ಟ್ ಇದು. ಯಾವ ರೀತಿ ಅಂದ್ರೆ ಅಯ್ಯೋ ಮಾಡಕ್ಕಾಗತ್ತಾ? ಹೇಳಿ, ಇನ್ ಪನಿಷ್ಮೆಂಟ್ ಅಂದ್ರೆ ನೀವೇನ್ ಕೊಟ್ರು ತಗೊಳ್ಳೇಬೇಕಲ್ಲ. ಚಾಲೆಂಜ್ ಚಾಲೆಂಜ್ ಹೇಳು. ಫಸ್ಟ್ ಚಾಲೆಂಜ್ ಮಾಡು. ಚಾಲೆಂಜ್ ಖಂಡಿತ ಮಾಡ್ತೀಯಾ? ಸೋಲಲ್ಲ ತಾನೆ ಇದ್ರಲ್ಲಿ? ಆಗತ್ತೆ, ಖಂಡಿತ ಆಗತ್ತೆ. ನಾನೇನ್ ಕೊಡ್ತೀನಿ ಅಂತ ಹೇಳಿದ್ರೆ, ತುತ್ತಮುತ್ತ ಮೂವಿನಲ್ಲಿ ಪ್ರೇಮಂದು ಒಂದು ಸೀನ್ ಬರುತ್ತೆ. ಅದೇಳು. ಫುಲ್ಲು ಹರಳೆಣ್ಣೆ ಹಾಕೊಂಡು, ಹಣೆಗೆ ಇಷ್ಟ ಹಾಕೊಂಡು, ಸೀರೆ ಹಾಕೊಂಡು, ಒಂದು ಹೂ ಮುಡ್ಕೊಂಡು, ನೀನು ತಲೆ ಫುಲ್ ಎಣ್ಣೆ ಹರಿತಾ ಇರ್ಬೇಕಿಗೆ. ನಿಜ, ಕೈ ಎಣ್ಣೆ ಹರಿತಾ ಇರ್ಬೇಕು. ಸಿಂಧೂರನ್ನ ದೊಡ್ಡದಾಗಿ ಇಟ್ಕೋಬೇಕು. ಕಣ್ಣು ಕಪ್ಪು, ಕಿವಿಗೆ ಓಲೆ, ಕೈ ಬಳೆಗಳು. ಪ್ರೇಮ ಆಗ್ತಿದ್ದಂತ ಸೀರೆಗಳ ಕೆಲವು ನನ್ನ ಹತ್ರ ಇದೆ. ಆ ತರ ಸೀರೆಗಳು ಅದನ್ನ ಒಂದು ಕೊಡ್ತೀನಿ. ನೀನು ಅದ್ರ ಜೊತೆ ನೀನು ಟಾಸ್ಕ್ ಮಾಡ್ಬೇಕು. ನೀನು ಹೋಗಿ ಸಾಮಂತತಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀಯ, ನಿನ್ನ ಇಷ್ಟ. ಇದೇ ಟಾಸ್ಕ್. ನಾನು ಏನೇನ್ ಮಾಡಲ್ಲ ಅದೆಲ್ಲ ಈ ತರ ಮಾಡಿಸ್ಬೇಕಂತ ಯಾರು ಮಾಡಿರ್ಲಿಲ್ಲ. ಈ ತರ ಟಾಸ್ಕ್ ನ ಯಾರು ಕೊಟ್ಟಿಲ್ಲ, ನಾನ್ ಕೊಡ್ತಾ ಇದ್ದೀನಿ. ನನ್ನ ಮಗಳು ಯಾವ ತರ ಕಾಣಿಸ್ತಾಳೆ ಆ ತರ ಇಮ್ಯಾಜಿನೇಷನ್ ಅಲ್ಲಿ ಅಂತ ನನಗೆ ಖುಷಿ ಆಯ್ತು. ಪ್ಲಾನ್ ಬಂದಿದ್ದು ನಿಜ. ತುಂಬಾ ಚೆನ್ನಾಗಿರುತ್ತೆ. ಪ್ರೇಮ್ ತರ ಒಂದು ಸೀನಲ್ಲಿ ಬಂದು ಹೋಗ್ತಾರಲ್ಲ, ಆ ತರ ನನ್ನ ಮಗಳು ನೀಟಾಗಿ ಅದೇ ತರ ಡ್ರೆಸ್ ಆಗ್ಬೇಕು ಅಂತ ನನ್ಗೆ ಖುಷಿ. ಇಷ್ಟ ನನ್ಗೆ. ಅದಕ್ಕೋಸ್ಕರ ಈ ಟಾಸ್ಕ್ ನ ಕೊಡ್ತಾ ಇದೀನಿ. ಮಾಡ್ತೀಯಾ? ಮಾಡ್ತೀಯ? ಏನು ಮಾಡಂಗಿಲ್ಲ, ಮಾಡ್ಲೇಬೇಕು. ಈಗ ದೇವಸ್ಥಾನಕ್ಕೆ ಹೋಗ್ತೀಯ, ಸಾಮಂತಕ್ಕೆ ಹೇಳ. ಏನ್ ಮಾಡ್ಬೇಕು ಹೇಳಿ, ಅದನ್ನ ದೇವಸ್ಥಾನ. ನೀವ್ ಹೇಳ್ದಂಗ್ ನಾನ್ ಮಾಡ್ಬೇಕು. ನಾನ್ ಹೇಳ್ದಂಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ನೀನು ಪೂಜೆ ಮಾಡಿಸ್ಕೊಂಬಂದ್ರೆ ಇನ್ನೂ ಒಳ್ಳೇದೆ. ಪಕ್ಕದಲ್ಲೇ ದೇವಸ್ಥಾನ ಇದೆ. ಓ ದೇವ್ರೇ, ನೆನ್ಸ್ಕೊಂಡ್ರೆ ಒಂಥರ ನಾನು ಹೆಂಗ್ ಕಾಣ್ತೀನಿ ಅಂತ ನನ್ಗೆ ಇವಾಗ್ಲೇ ಇಮ್ಯಾಜಿನ್ ಮಾಡಿದ್ದು. ಸಕ್ಕತ್ತಾಗಿ ಕಾಣಿಸ್ತಾಳೆ, ಸೂಪರ್ ಕಾಣಿಸ್ತಾಳೆ. ಈ ಕಾಲದ ಹುಡುಗಿರಲ್ಲ ಆ ತರ ಇರಲ್ವಲ್ಲ. ನೀನಿರೋ ಚೆನ್ನಾಗಿರೋ, ಚೆನ್ನಾಗಿ ಕಾಣಿಸ್ತೀಯ ಕಡಂತೆ. ಸುತ್ತಮುತ್ತ ಮೂವಿ ನೋಡು. ಈಗ ನಾನು ನಿಮ್ಗೆ ಅದನ್ನ ಜಸ್ಟ್ ಒಂದು ಫೋಟೋ ಹಾಕ್ತೀನಿ ನೋಡಿ. ಮುದ್ದಾಗಿ ಕಾಣಿಸ್ತೀಯ. ನಿನಗೆ ಸೀರೆನೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ತಡೀತಾ ಅವನ್ ತೋರಿಸ್ತೀನಿ. ಹಾಕೊಳಕಾಗುತ್ತಮ್ಮ ನೋಡಿ ನಾನು ಯಾವ ತರ ಸೀರೆ ಇದು. ಅವಾಗೆಲ್ಲ ಪ್ರೇಮ ಇದೇ ತರ ಸೀರೆಗಳನ್ನ ಹಾಕ್ತಾ ಇದ್ದಿದ್ದು. ಹಂಗಾಗಿ ಈ ಸೀರೆನ ತೆಗ್ದಿಟ್ಟಿದ್ದೀನಿ. ಈ ತರನೇ ತಾನೇ ಆಗ್ತಾ ಇದ್ದಿದ್ದು ಪ್ರೇಮ ಅವಾಗೆಲ್ಲ. ಸೊ ಹಂಗಾಗಿ ಈ ಸೀರೆಗೆ ಹೂವು, ಬಳೆ, ಅರಿಶಿನ, ಕುಂಕುಮ ಎಲ್ಲಾನು ಹಾಕಿ ಅವಳನ್ನ ತಲೆಗೆ ಎಣ್ಣೆ ಮೇನ್ ಅದೇನೆ. ಬೇಕಿದ್ರೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಸೇಮ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಪರವಾಗಿಲ್ಲ. ನೀನು ಈ ಸೀರೆನ ಕೊಡ್ತಾ ಇದೀನಿ ಅವಳಿಗೆ. ಈ ಸೀರೆ ಹಾಕೊಂಡು ನೀಟಾಗಿ ರೆಡಿಯಾಗಿ ಬಿಡ. ತಗೊಳ್ಳಿ. ಅದ್ರ ಜೊತೆಗೆ ಆಗುತ್ತಾ ನನ್ಗದು? ಆಗುತ್ತೆ. ನಾನು ಸಣ್ಣಕ್ಕಿದ್ದಾಗ ಮಾಡಿಸ್ಕೊಂಡಿದ್ದು, ಹೊಲಿಸ್ಕೊಂಡಿದ್ದು. ಈಗ ಆಗುತ್ತೆ. ಆಗಿಲ್ಲ ಅಂದ್ರೂ ಕೊಡ್ಬೇಕಾ ಟೈಲರ್ ಹತ್ರ ಸ್ಟಿಚ್ ಹಾಕಿಸ್ತೀನಿ. ಆಲ್ ದಿ ಬೆಸ್ಟ್. ಎಲ್ಲರೂ ಪ್ರಿಪೇರ್ ಮಾಡಿದ್ದೀನಿ. ಕೈ ಎಣ್ಣೆ ಆಯ್ತಾ, ಒಂದು ಬಟ್ಲು ಕಾಯಿಸಿ ಅದಕ್ಕೆಲ್ಲ ಎಲ್ಲಾ ತರ ಮಿಕ್ಸ್ ಮಾಡಿ ಎಣ್ಣೆ ಇಟ್ಟಿದ್ದೀನಪ್ಪ. ಕರಿಬೇವು ಇಂಥದ್ದು ಬೆಟ್ಟದ ನೆಲ್ಲಿಕಾಯಿ ಎಲ್ಲಾನು ಜಜ್ಜಿ, ಕೊಬ್ಬರಿ ಎಣ್ಣೆ ಜೊತೆಗೆ ಕೈ ಎಣ್ಣೆ ಹಾಕಿ ಕಾಯಿಸಿ ಇಟ್ಟರಂತ ಎಣ್ಣೆ. ಇಷ್ಟು ಹಾಕ್ತೀರ? ಅಷ್ಟು ಹಾಕಲ್ಲ, ಹರಿಯಂಗ್ ಹಾಕ್ತೀನಿ ಒಟ್ಟಿನಲ್ಲಿ. ಹರಿಬೇಕು ಹಣೆ ಮೇಲೆ. ಇಲ್ಲಿ ನೋಡಿ, ಬಳೆ, ಸರ, ಸಿಂಗಲ್ ಟೂಬ್. ನಮ್ಮ ಅವ್ವಗೆ ಹಾಕ್ತಾ ಇದ್ದಿದ್ದು ಮೊದಲೆಲ್ಲ. ನಮ್ಮ ಅವ್ವ ಇದನ್ನೇ ಹಾಕೋತಿದ್ದು. ನಮ್ಮ ಅಜ್ಜಿ ಓಲೆ ಎಲ್ಲಾನು ಇಟ್ಟಿದ್ದೀನಿ. ಆದ್ರೆ ಒಂದೇ ಒಂದು ಮಿಸ್ಸು, ಹೂವು ಸಿಗ್ಲಿಲ್ಲ ನನಗೆ. ಹೂನ ದೇವಸ್ಥಾನದ ತಗೊಂಡು ಕಾಕಡ ಹಾಕೋದವರು ಒಂದು ಮರ 2 ಮರ ತಗೊಂಡು ಹೂ ಯಾವ ಸಿಗುತ್ತೆ ನೋಡೋಣ. 2 ಮರ ಯಾರು ನೀನು 1 ಮಾರು ಹೂ ತಗೋತೀನಿ. 1 ಮಾರು ಹೂನಲ್ಲಿ ಮುಡಿಸ್ತೀನಿ. 2 ಮರ ಆಗಲ್ಲ. ಮಿಕ್ಸಲ್ಲಿ
ಅನ್ಕೊಂಬಂದು ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಅದೇ ಬೇಜಾರಾಗ್ತಾ ಇದೆ ನನಗೆ. ಸಿಗ್ಲೇಬಾರ್ದು. ಈಗ ತಗೊಳ್ಳಿ ಮೇಡಮ್. ತಗೊಂಡಾಯ್ತು ಬಿಡಿ. ನಾನೀಗ ಡ್ರೆಸ್ ಚೇಂಜ್ ಮಾಡ್ಕೊಂಡಿದೀನಿ, ಎಣ್ಣೆ ಹಾಕ್ತಾರಂತೆ ತಲೆಗೆ, ಎಲ್ಲ ಗಲೀಜ್ ಆಗ್ಬಿಟ್ರೆ ಅಂತ. ಅದು ಅಮ್ಮ ಅರಿಯಂಗೆಲ್ಲ ಹಾಕ್ಬೇಡಿ ಅಮ್ಮ. ಮರಿಯಕ್ಕೆ ಹಾಕೋದು. ಪ್ರೇಮ ರಮೇಶ್ ಅವ್ರಿಗೆ ಹೆಣ್ಣೊಡಕ್ ಬಂದಾಗ ಕಾಫಿ ಕೊಡಕ್ ಬರ್ತಾರಲ್ಲ, ಅವಾಗ ಸೀನ್ ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಆಗಿದೆ ಸೀನು. ನೋಡಿ ಈಗ ವೆರಿ ಗುಡ್. ಕಾಟನ್ ತಗೊಳಕ್ ಹಾಕೊಂಡ್ರೆ ಇನ್ನ ಚೆನ್ನಾಗಿರುತ್ತೆ. ಬೇಡ, ಕಾಟನ್ ಕೈಯಲ್ಲೇ ಹಾಕು. ಕೈಯಲ್ಲಿ ಹಾಕಿದ್ರಮ್ಮ ಇನ್ನೂ ಸುರಿಯುತ್ತೆ. ಪಕ್ಕದಲ್ಲಿದೆ. ಕಾಟನ್ ಅಲ್ಲಿ ಡಿಪ್ ಮಾಡಿ ಹಾಕಿದ್ರೆ ನೀಟಾಗಿ ಹುಷಾರು, ಚೆಲ್ಬೇಡಿ. ರೂಟ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಬನ್ನಿ ಬನ್ನಿ, ಕೈ ಎಣ್ಣೆ ಚೆಂಡು ಮೊದ್ಲಿಂಗ್ ಅಂದ್ರೆ ಒಂದ್ ಸ್ವಲ್ಪ ಹಿಂಗೆ ಹಾಕ್ಬಿಡ್ತೀನಿ ಅಪ್ಪಿ. ಗುಳು 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 ಅನ್ನೋದು. ಅಮ್ಮ ಅರಿಸ್ಬೇಡ. ಗುಳು 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 ಗುಳುನೆ ಮೊದ್ಲು ಇಷ್ಟಪಡೋಳು ಸಣ್ಣದ್ರಲ್ಲಿ. ಗುಳು ಮಾ ತಲೆಗೆ ಸ್ನಾನ ಮಾಡೋದ್ ಕಷ್ಟ ಆಗುತ್ತಮ್ಮ. ಬಿಡವ ನಾಳೆ ನಾಳೆ, ಇವತ್ ಬೇಡ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದೀನಿ, ಹೆಂಗಪ್ಪ ಸ್ನಾನ ಮಾಡೋದು ತಲೆಗೆ ಅಂತ. ಯೋಚನೆ ಮಾಡೋದು ಬೇಡ. ನಾನು ಹೇಳಿಲ್ವಾ, ನಾನು ಮಾತು ಕೊಟ್ಟಿಲ್ವಾ ನಿಂಗೆ ನಾನು ಮಾಡಿಸ್ತೀನಿ ಅಂತ. ಈಗ ರೀತಿದೆ ಅನ್ಸ್ತಿದೆ. ಯಾರಾದ್ರೂ ನೋಡಿದ್ರೆ ಅಮ್ಮ ಇವಳೇನು ಇವಾಗ ಡೈ ಹಾಕ ಬಂದವಳೆ, ಆಯಿಲ್ ಅಪ್ಪಿಯೋದು, ಆಯಿಲ್ ಡೈ ತರ ಕಾಣಿಸ್ತಾ ಇದೆ. ಬನ್ನಿ. ಇಲ್ಲ ಬೇಡ 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 ಬೇಡ, ಏನ್ ಫಾಸ್ಟ್ ಆಗಿ ಆಗ್ಬೋದು ಬಿಡು. ನನ್ ಕೂದ್ಲು ಹೋಗ್ಬಿಡ್ತೀವಲ್ಲಮ್ಮ. ಕೂದ್ಲಿ ಒಂದ್ ಕೂದ್ಲು ಇಟ್ಕೊಂಡ್ರೆ ಹಿಂಗ್ ತೊಟ್ಟತೇನೋ ಅನ್ಸ್ತಿದೆ ನಂಗೆ. ಹಂಗ ಆಗ್ತಿದ್ದೀರಾ? ಕೆಳಗಡೆನೆ ಕೂರಿಸ್ಬಿಟ್ಟಿದ್ದೀನಿ, ನೀಟಾಗಿ ಎಣ್ಣೆ ಹಚ್ಚೋದಕ್ಕಾಗ. ಯಪ್ಪ ಅನುಷಾ, ಇಸ್ ದಿಸ್ ಯು? ನೋಡಿ ರೆಡಿ ಆದ್ಮೇಲೆ ಹೆಂಗ್ ಕಾಣಿಸ್ತಾಳೆ, ಮುದ್ದಾಗಿ ಗೊಂಬೆ ದಂತು ಯಪ್ಪ ದೇವ್ರೆ. ನನ್ಗೆ ನಿಜವಾಗ್ಲೂ ಅದ್ ನೋಡಿರ್ಲಿಲ್ಲ, ಸೀನ್ ತೋರ್ಸಿದ್ರು ಇವಾಗ. ಹೆಂಗಿತ್ತ ಅಮ್ಮ ಹಂಗೆ ಗಂಟು ಹಾಕ್ಬಿಡು. ಇರ್ಲಿಲ್ಲ ಈ ತರ ಬರುತ್ತೆ ಅಂತ. ರೈತೆಲ್ಲ ತೆಗೆದ್ಬಿಟ್ಟು ಬಾಚ್ತೀನಿ ಈಗ. ಓ ಗಂಟು ಬೇರೆ ಹಾಕ್ತಾರ ಅವಳಿಗೆ. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಸಾಕಮ್ಮ. ಹತ್ತಿಲ್ಲ ಇದ್ದಿದ್ದು, ಕಾಟನ್ ಅಲ್ಲಿ ಇದ್ದಿದ್ದು ಎಣ್ಣೆ ವೇಸ್ಟ್ ಮಾಡಕ್ಕಾಗುತ್ತಾ, ಬಿಸಾಕಕ್ಕಾಗುತ್ತಾ? ಚೆನ್ನಾಗಿ ಅಮ್ಮ ನೀನು ಅಷ್ಟು ಹಾಕಿದ್ರೆ ಬಂದು ಬಿಡೋಲ್ಲ. ನಾನು ಸೀರೆ ಮಾತ್ರ ಗಲೀಜ್ ಮಾಡ್ಬಾರ್ದು. ನನಗ್ ಗೊತ್ತಿಲ್ಲ, ಅದ ಹರಿದ್ರೆ ನಾನೇನ್ ಮಾಡ್ಲಿ? ಹರಿಯುತ್ತಲ್ವ ಚಿನ್ನಮ್ಮ, ಬಿಸಿಲು ಹೋದ್ರ ಅರ್ಧೋಗುತ್ತೆ. ಈಗ್ಲೇ ಹರಿತೈತಲ್ಲ. ಮಸಾಜ್ ಮಾಡ್ತಾರೆ ನಿಂಗೆ. ಇಲ್ಲಿ ನೋಡಿ, ಇಲ್ಲಿ ಹರಿತೈತೆ. ಸಕ್ಕತ್ತ ಕಾಣಿಸ್ತಾಳೆ ಬಿಡ, ಮುದ್ದಾಗಿ ನಮ್ಮ ಮನೆ ಗೊಂಬೆಯೋಳು ಇವತ್ತು. ಕಣಪ್ಪ, ಎಷ್ಟು ಬಾರ್ಬಿ ಡಾಲ್. ಎಷ್ಟು ನನ್ನ ರೇಗಿಸ್ತಿದ್ದೀರಾ ಆಗ್ಲಿಂದ. ಬರ್ತಿಲ್ಲ ನಿಜವಾಗ್ಲೂ, ಬೆಳಗಿಂದ ನೆನ್ಸ್ಕೊಂಡು ನಗು ನಂಗೆ. ಅಣ್ಣ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಒಂದು ಖುಷಿ ನನ್ಗೆ. ಕಡಿತದೆ ಎಣ್ಣೆ, ಹರಿತೈತೆ ಸುಮ್ಮಕೋ. ಹರಿತಾ ಇರೋದ? ಅಯ್ಯೋ ಕಡಿತೈತಲ್ಲಿ ಹರಿಯಕ್ಕೂ ಕಡಿಯಕ್ಕೂ ವ್ಯತ್ಯಾಸ. ಸಾಕಮ್ಮ, ಬರ್ತಿದೆ ಆಲ್ರೆಡಿ. ಚೆನ್ನಾಗಿರುತ್ತೆ ಸುಂದರವ. ಫಾರ್ ದ ಫಸ್ಟ್ ಟೈಮ್ ಯಾರಿಗ್ ಮಾಡಿರ್ಲಿಲ್ಲ, ನಾನ್ ಮಾಡ್ತಾ ಇದ್ದೀನಿ, ಅದು ಖುಷಿ ಪಡಿ. ಹರಳೆಣ್ಣೆ ಕೊಡ್ದಿರೋ ಮುಖ ತರನೇ ಆಗೋಳು. ನಿಮ್ಗೆ ಅಯ್ಯೋ ಪಾಪ ಅಂತನಾದ್ರು ಅನ್ಸಲ್ವಾ? ನನ್ನ ನೋಡಿ ನನ್ ಪಾಪ ಅಯ್ಯೋ ಅನ್ಸುತ್ತೆ ಅಷ್ಟೇ. ಈ ತರ ಫ್ಯಾನ್ಸಿ ಡ್ರೆಸ್ ಮಾಡಿದೀನಿ ಮಕ್ಕಳು, ಚೆನ್ನಾಗಿದೆ. ಅಷ್ಟು ಪ್ರೈಸ್ ಬರುತ್ತೆ. ಅಪ್ಪಿ ನೋಡು, ಬೈತರ ಕರೆಕ್ಟ್ ಆಗೈತೆ ನೋಡು. ಇಲ್ಲ ಅನ್ಸುತ್ತೆ. ಸಾಕು ಬಿಡು, ಸರಿ ಬಂತು. ಅಂತ ಇಲ್ಲ ಸರಿ ಇದೆ. ಪನಿಷ್ಮೆಂಟು ಮತ್ತೆ ಯಾಕೆ ಸೋಲ್ಬೇಕಿತ್ತು? ಆದ್ರೂ ನೋಡಿ, ಅದಕ್ಕೆ ಬಾಚ್ಬಿಟ್ಟು ಮತ್ತೆ ಮಾಡಬಾರ್ದು. ನನ್ನ ಇಮ್ಯಾಜಿನೇಷನ್ ಅಲ್ಲಾದ್ರೂ ಚೆನ್ನಾಗಿ ಕಾಣಿಸ್ತಿದ್ಲು, ಈಗ ಹಂಗೂ ಕಾಣಿಸಲ್ಲ. ಅಟ್ಲೀಸ್ಟ್ ಕಲರ್ ಮ್ಯಾಚಿಂಗ್ ಆದ್ರೂ ಹಾಕಿ. ಅದು ಯಾಕೆಲ್ಲ ಇವಾಗ ಹಾಕ್ತೀರಾ? ಮ್ಯಾಚಿಂಗ್ ಕೊಡ್ತೀನಿ. ಬ್ಲ್ಯಾಕ್ ಕಲರ್ ಇದೆ ಕೂಡ, ಅದೇ ಕೊಡೋ. ಅದನ್ನೇ ಕೊಡುವ. ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ. ಹೂ ಮುಡಿಸ್ಬೇಕು. ಹೂ ಬಂದು ನರಕ್ತೀನಿ, ಎತ್ತಿಟ್ಕೋ, ಜಾರ್ ಹೋಗ್ಬಿಡುತ್ತೆ. ಗೆಟಪ್ ಮುಟ್ಬೇಡಿ ಕೈಯಲ್ಲಿ ಎಲ್ಲ. ಏನಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಈಗ ನಾನು ಕೈ ತೊಳ್ಕೊಂಡ್ಬಂದು ನಿನ್ ಫೇಸ್ನ ಸ್ವಲ್ಪ ನೀಟಾಗಿ ಸೆಟಪ್ ಮಾಡಿ ತಿಂತೇವೆ. ಅಮ್ಮ ಸೀರೆ ಹಾಳು ಮಾಡ್ಲಾ ಅಂತವಳು. ಹಿಂಗ್ ಒರ್ಸ್ಬಿಡ್ಲಾ? ಅಮ್ಮ ಇಲ್ಲಿ ಹರಿತಾ ಇದ್ರೆ ಹಿಂಗ್ ಒರ್ಸ್ಬಿಡ್ತೀನಿ ಅಮ್ಮ, ಹೇಳಿದೀನಿ. ಇಲ್ಲೇ ಜಾಡ್ಸ ಓದಿಯೋದು ಓಪಿಲ್ಲ ನಿಂಗೆ.
ಬೇಡ, ಬೇಡ. ಏ, ಚೆನ್ನಾಗೇ ಇದೆ ಬಿಡು. ಕಣ್ಣು ಏನಿಲ್ಲ ಏ, ತೊಳ್ದಿದ್ದೀನಿ ಕಣಮ್ಮ, ಕಣ್ಣು ಮುಚ್ಚು. ಮಾ ಎಣ್ಣೆ ಜಿಡ್ಡು ಇಡ್ಬೇಡ. ಅವ್ನು ಬಿಡ ಮಾಡಿ ಅವ್ನು ಬಿಡ. ಜಸ್ಟ್ ಸಾಕು, ಸಿಂಪಲ್ ಆಗಿ ಅಲ್ವಾ. ನೀವ ಸಿಂಪಲ್ ಆಗಿ ಇಡ್ತೀರ ಅವ್ರು ನನ್ನ ನೋಡಿ ಚೆನ್ನಾಗಿ ಮಾಡಿದ್ವಿ ಅದನ್ನ. ಕಣ್ಣು ಕಪ್ಪು ಹಾಕು. ಬೇಡ, ನಾನು ಇದು ಹಾಕೊಂಡಿದ್ದೀನಿ ಕಾಜಲ್ ಹಾಕಿದ್ದೀನಿ, ಅದು ಬೇಡ. ಅದೇ ಕಾಜಲ್ ಇದೆ ತಂದ್ಕೊಡ್ತೀನಿ, ಅದು ಬೇಡ. ಅದು ಆಯ್ತು. ಏಯ್. ಇಲ್ಲಿಗ್ ಬಟ್ಟೆ ಇಡ್ಬೇಕಲ್ಲ. ಅಮ್ಮ ಅದೆಲ್ಲ ಇಟ್ಟಿಲ್ಲ ಅಮ್ಮ, ಸುಮ್ಮನೆ ಸುಳ್ಳು ಹೇಳ್ಬೇಡಿ ಅಮ್ಮ. ಇಟ್ಟಿಲ್ವಾ? ಶಮ ಅವಳು ಕೂದ್ಲು ನೋಡು. ಸ್ಕ್ರೀನ್ ಶಾಟ್ ತಗೊಂಡಿದೀನಿ. ಶೀಲ್ ತಿರ್ಗು. ಏನಿದು ಬಾಲಾಗಿದೆ. ಲಿಪ್ಸ್ಟಿಕ್ ಹಾಕೋ, ಲಿಪ್ಸ್ಟಿಕ್ ಚೆನ್ನಾಗಿ ಹಾಕೋ, ಡಾರ್ಕ್ ಆಗಿ. ಅಲ್ಲಿ ಹಾಕೋಬೇಕು. ಹಾಕೋ, ನೀನೇ ಹಾಕೋ. ಹಾಕೊಳ್ಳಿ ಕೆಲವೊಂದೊಂದು, ಅವರು ಹಾಕೊಳ್ಳಿ. ಸೀರೆ ಉಡಿಸ್ಬಿಟ್ಟು ಆಮೇಲೆ ಬಳೆ ಹಾಕ್ತೀನಿ. Few moments later. ಪ್ರೇಮನೇ ಹಿಂಗೆ ಉಟ್ಟಿರೋದು ಸೀರೆ, ಅದಕ್ಕೆ ಹಿಂಗೆ ಉಡಿಸಿರೋದು ನೋಡಿ. ನಾನು ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಐರನ್ ಮಾಡಿ ಇಟ್ಟಿದ್ದಾರೆ, ಅಟ್ಲೀಸ್ಟ್ ಸೀರೆನಾದ್ರೂ ಚೆನ್ನಾಗಿ ಉಡಿಸ್ತಾರೆ ಅಂತ. ಉಡಿಸ್ಬಿಡ್ತಾರೆ. ಇನ್ನೂ ಉಡ್ಸಿಲ್ಲ ನೀನು. ಬಂದ್ಬಿಟ್ಟು ಹಿಂಗೆ ತೆಗಿತೀನಿ ಅಂತ. ನಾನು ಹಂಗೆ ತೆಗಿಯಲ್ಲ, ಮಾಮೂಲಿ ಚೆನ್ನಾಗೇನು ಉಡ್ಸಲ್ಲ. ಅವ್ರು ಹೆಂಗ್ ಉಟ್ಟವ್ರೆ ಹಂಗೆ ಉಡಿಸ್ತಾರೆ. ಈಗ ಮೇಲೆ ಎತ್ಕೊಂತು ನೋಡೇ ಇಲ್ಲಿ ಹಸ್ಸಾಗಿ. ಅಶ್ಯೋ, ಅನುಷ ಸ್ವಲ್ಪ ದಪ್ಪ ಆಗು. ಅನುಷ ನೀನ್ ನೋಡಕ್ ಆಗ್ತಾ ಇಲ್ಲ ನಿಜವಾಗ್ಲು. ಅಮ್ಮ ಅಟ್ಲೀಸ್ಟ್ ಇದಾದ್ರೂ ಕೆಳಗ್ ಬಿಡ್ತೀನಮ್ಮ. ಈಗ ಬರಲ್ಲ, ಆ ಸೀನ್ ನೋಡ್ಲಿಲ್ವಲ್ಲ. ಇದು ಒಂದೇ ಒಂದು ಹಾಕೋತೀನಿ ಸರಿ. ಅದಂಗೆ ಇರೋದು ಸುಮ್ಮನೆ ಇದ್ಬಿಡು. ಬೇಕಾದ್ರೆ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊ. ನಿನ್ ಬೇಕಾದ್ರೆ ತಲೆ ಮೇಲೆ ಸೆರ್ಗ್ ಹಾಕೊಂಡು ಹೋಗ್ಲಾ? ಬೇಡ, ಏನಿಲ್ಲ, ಒಂಚೂರು ಎಣ್ಣೆ ಆಗುತ್ತೆ. ತಲೆ ಮೇ ಅದು ಒದ್ಬಿಡ್ತೀನಿ. ಸೀರೆಗೆಲ್ಲ ಏನಾದ್ರು ಎಣ್ಣೆ ಮಾಡಿದ್ರೆ ಕೈ ಬಳೆ ಕಡಿಸ್ತೀನಿ. ಅದನ್ನ ತೆಗೆದ್ಬಿಡಿ. ಬಲ್ಗೈ ಇಟ್ಟವಳೆ ಫಸ್ಟ್, ಒಳ್ಳೇದಾಗಿ. ಇನ್ನಾದ್ರೂ ಅರಿಶಿನ, ಕುಂಕುಮ, ಬಳೆ, ಓಲೆ ಓಲೆ ಇವನ್ನ ಮನೆಗೆ ಹಾಕೊಳ್ಳೋದು ಸ್ವಲ್ಪ ಕಲೀರಿ. ಹಣೆಗೆ. ನೀನ್ ಹಾಕೋದ್ಯೇನೆ ನನ್ಗೆ ಹೇಳ್ತಿದ್ಯಾ? ನಾನು ಓಲೆ ಹಾಕ್ತೀನಿ, ಹಣೆಗೊಂದಿರಲ್ಲ. ಒಂದಿನಕ್ಕಾರ್ವೆ ನಾನು ನಿಂಗೆ ಹಾಕೊಳ್ಳಲ್ಲ ಅಂತಾನೆ ಈ ತರ ಪನಿಷ್ಮೆಂಟ್ ಕೊಟ್ಟಿದ್ದೀರಾ ನೀವು? ಹಂಗೂ ಅನ್ಕೋಬೋದು. ಈಗಿನ ಮಕ್ಳಿಗೆ ಈ ತರ ಪನಿಷ್ಮೆಂಟ್ ಕೊಟ್ಟು ನಾವು ಖುಷಿ ಪಡ್ಬೇಕು. ಎಲ್ಲ ಅಂದಿರು ಮಕ್ಳು ಚೆನ್ನಾಗ್ ಕಾಣ್ಲಿ ಅಂತ ಮಾಡ್ತಾರೆ, ನೀವು ವರ್ಷ ಕಾಣ್ಲಿ ಅಂತಾನೆ ಮಾಡ್ತಿದ್ದೀರಾ. ವರ್ಷ ಯಾಕೆ ಇನ್ನೇನು ಚೆನ್ನಾಗ್ ಕಾಣಿಸ್ತಿದೀಯ ನಾನು? ಇಲ್ಲ, ಅಜ್ಜಿ ತರ ಕಾಣಿಸ್ತಾ ಇದೆಯಾ? ಅದನ್ನೇ ಹೇಳಿದ್ದು, ನಾನೇ ಒಪ್ಕೊಂತಿದ್ದೀನಿ. ಈ ಬೇಸಿಗೆಯಲ್ಲಿ ಅಮ್ಮ ಈ ತರ ಸೀರೆ ಕೊಟ್ಬಿಟ್ಟು ಆಚೆಗೆ ಹೋಗು ಅಂದ್ರೆ ಹೆಂಗಮ್ಮ ಹೋಗ್ಲಿ ನಾನು? ಅದು ದಪ್ಪ ಇದೆ. ಮೊದ್ಲೇ ನಮ್ ಕಿವಿಗೆ ಹೋಗಕ್ಕೆ 2 ವರ್ಷದ ಮೇಲೆ ಆಯ್ತು. ಎಲ್ಲೋ ಒಂದೊಂದ್ಸಲ ಹಾಕೋದ್ ನಾನು ಅಷ್ಟೇ, ಹೋಗಲ್ಲ ಅನ್ಕೋತೀನಿ. ಅದು ಹೋಗದೆ ಅಂದ್ರೆ ಮಾಮೂಲಿ ಆರ್ಟಿಫಿಷಿಯಲ್ ಮಾಮೂಲಿ ನಿಂಗೆ ಒಂದೇ ಒಂದು ಕುಂಡಿದ್ ಬರುತ್ತಲ್ಲ ಆ ಥರ ಹಾಕೋ. ನಾನು ಟ್ರೈ ಮಾಡ್ತೀನಿ. ತೀರಾ ಆಗಿಲ್ಲ ಅಂದ್ರೆ ಇದು ಸ್ವಲ್ಪ ದಪ್ಪನೇ ಇರುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ. ನೋಡಿ, ಕಿವಿದು ತೂತಾನೆ ಮುಚ್ಚೋಗ್ಬಿಟ್ಟೈತೆ. ಅಮ್ಮ ನೋವು ತಂಗಿದ್ರೆ ನಂಗೆ ನೋವು ಮಾಡಲ್ಲ. ಆಗಿಲ್ಲ ಅಂದ್ರೆ ಬೇಡ ಅಷ್ಟೇ. ಸ್ವಲ್ಪ ದಪ್ಪ ಆಯ್ತೈತೆ. ಹೋಯ್ತಾ ಅಮ್ಮ ಒಳಗಡೆ? ಟ್ರೈ ಮಾಡ್ತಾ ಇದ್ದೀನಿ. ಅನುಷಾ, ಹೆಂಗೋ ಇವತ್ತಮ್ಮ ಸಂಜೆ ಮನೇಲಿ ಇರಲ್ಲ, ಬಾ ಮೆಡಿಕಲ್ಗೆ ಬಿಟ್ಬಿಡ್ತೀನಿ. ಅಮ್ಮ ಹಿಂಗೆ ಕೂರಿಸ್ಬೇಕು ನೀನು ಇವತ್ತು. ಯಾಕೆ ಬಂದ್ಬಿಡು. ಈಗ ಪಕ್ಕ ದೇಸಿ ಹುಡುಗಿ ಎಲ್ಲ ಈ ಕಡೆ ತಿರ್ಗು. ಹಾಕಿದ್ದೀನಿ ಗೊತ್ತಾ ಅವಳಿಗೆ, ನೋಡೋಣ. ಕಿವಿ ಎಲ್ಲ ಕೆಂಪಾಯ್ತಾ? ಅಯ್ಯೋ, ನೀನೇನು ಅಷ್ಟೊಂದು ಕಲರ್ ಇಲ್ಲ. ನನ್ನ ಮಗಳು ಕಲರ್ ಇಲ್ವಾ? ಬ್ಲಾಸ್ಟ್. ನನ್ಗೇನು ಅನಿಸ್ತಿಲ್ಲ, ಯಾಕಂದ್ರೆ ಅಮ್ಮ ನನಗೆ ಗೊತ್ತಿಲ್ಲ. ಇದು ಬ್ಲೌಸ್ಗೆ ಆದ್ರೆ ಗೊತ್ತಿಲ್ಲ ನಂಗೆ. ಕಡೆ ಹಾಕಿದಿರಲ್ಲ, ನಿನ್ಗಿನೇ ಹೆಚ್ಚಲ್ಲ ನನ್ನ ಬ್ಲೌಸ್ ಬಿಡವ. ಹಳೆ ಸೀರೆ ಅದಕ್ಕಂತವ್ರೆ. ಅದೇ ರೇಷ್ಮೆ ಸೀರೆ ಕೊಡೋರಿ, ರೇಷ್ಮೆ ಸೀರೆ ಕೊಡ್ಬೇಕಿತ್ತು. ನೋಡ್ತಿದೆ ನಾನು ಅದಕ್ಕೆ ಹಂಗೆ ಮಾಡಿದ್ನ. ಸುಮ್ಮನಿರು. ಅಸ್ಸಲಾಮು ಅಲೈಕುಂ ಮೇಡಮ್ ಜಿ. ಅನುಷಾ, ಶಾ, ಅಸ್ಸಲಾಮು ಅಲೈಕುಂ, ಪ್ರಣಾಮ್. ಗೊತ್ತಿಲ್ಲ. ಇದು ಜಾಸ್ತಿ ನೋವಿಲ್ಲ, ಇದು ತುಂಬಾ ನೋವ್ತಿದೆ ಅಮ್ಮ. ನೀವು ಬ್ಲೌಸ್ ಒಳಗೋಯ್ತು ನೋಡಿ. ಅನುಷಾ, ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಿವಿನೇ ತುಂಬಾ ಮುಚ್ಚಂಗಿದ್ದಿದ್ದು. ಅದೇನಿಲ್ಲ, ನೋವ್ತಿದೆ ಕಡೆ. ಹೆಂಗ್ ನೋವ್ತಿದೆ ಗೊತ್ತಾ? 2 ಕಡೆ ನಿನ್ ತಪ್ಪದು. ಓಲೆ ಹಾಕ್ಬೇಡ ನೀನು. ಏನ್ ಬರೀತಿಂಗೆ? ಅಮ್ಮ, ನಾನು ಅವತ್ತಿಂದನೂ ಹೇಳ್ತಿದ್ದೀನಿ, 4 ಕಿವಿಗೇನಾದ್ರು ಅಂತ. ನೋಡ್ರಿ ಹೆಂಗೆ ಕೆಂಪಾಕುದೈತೆ ಕೊಡು. ಇವತ್ತು ಇವಳಿಗೆ ಅಂತ ಸಿಂಗಾರ್ ಟ್ಯೂಬ್ ತರಿಸಿರೋದು ನೋಡಿ. ನಮ್ಮ ಅವ್ವಂಗೆ ಯಾವಾಗ ನಮ್ಮ ಅಚ್ಚಿಗೆ ಹಿಂಗೆ ಹಚ್ಕೊಂಡು ಹಿಂಗೆ ಬೆಳೀತಾ ಇದ್ದಿದ್ದು ಹಿಂಗೆ. ಅಮ್ಮ ಅಟ್ಲೀಸ್ಟ್ ಅದನ್ನಾದ್ರೂ ಕಡಿಮೆ ಇಡಮ್ಮ. ಇದನ್ನೇ ಮೇನ್ ಇದೆ.
ರೆಡಿ ಸಾಕು ಬಿಡಮ್ಮ. ಬಾ ಅನುಷಾ. ಸಾಕು ಅಮ್ಮ. ಅದು ಟಾಸ್ಕ್ ಅಲ್ವಾ, ನೀನ್ ನನಗೆ ಕೊಟ್ಟಾಗ ನಾನು ಹಂಗೆ ತಗೋತೀನಿ. ಅವಳು ದೊಡ್ಡದಾಗಿ ಇಟ್ಟಿರ್ತಾರೆ. ಅಮ್ಮ ಇನ್ನೂ ದೊಡ್ಡ ಬೇಕು. ಚಂದ್ರ ಅಮ್ಮ ಇನ್ನೂ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು, ಇನ್ನೂ ಇಡು. ಮೂರಿಟ್ಟಿದ್ದೀನಿ ತಗೋದಿಲ್ಲ. ಬೇಡ, ನಂಗೆ ಸಣ್ಣ ಬೇಕು, ಇನ್ನೂ ಹೊಳಿಬೇಕು ಅವಳು. ವೆರಿ ವೆರಿ ಗುಡ್. ಈಗಲೇ ಸಕ್ಕತ್ ಬಂದಿದ್ದು ಈಗಲೇ. ಪ್ರಾಮಿಸ್ ಚೆನ್ನಾಗಿ ಕಾಣಿಸ್ತಿದ್ಯಾ? ನೀನೇ ಚೆನ್ನಾಗಿ ಕಾಣಿಸ್ತಿರೋದು ನಿಜವಾಗ್ಲೂ. ಹೆತ್ತವ್ರಿಗೆ ಹೆಣ ಮುದ್ದು. ಚೆನ್ನಾಗಿಲ್ವಾ? ನಿಜ ಚೆನ್ನಾಗಿಲ್ವಾ? ನೋಡಿ, ಇಲ್ಲಿ ಕೈಯಲ್ಲಿ ನೀಟಾಗೊಂಡ ಝೂಮ್ ಆಗಿ ತೋರಿಸು ಪ್ರೇಮ. ಅರಿತ ಕೂತದೆ ಎಣ್ಣೆ. ಅದು ಕರೆಕ್ಟ್ ಆಗಿ ಬಿಟ್ಟಿರೋ ಸೈಡಿಗೆ ಇಟ್ಟಿದ್ದೀರಲ್ಲ. ಹೂವನ್ನು ಮುಡಿಸ್ಬೇಕು ಚಿನ್ನಿ ಅಷ್ಟೇ ನೀನು. ಅಲ್ಲ, ನಿಂಗೆ ಏನು ರಿಯಲ್ ಹುಡುಗಿನ ನೋಡಕ್ ಬಂದ್ರೆ ಈ ವಿಡಿಯೋ ನೋಡ್ಬಿಟ್ಟು ನನಗೆ ಮೊದಲು ನೀವು ಒಂದು ವಿಡಿಯೋ ಮಾಡಿದ್ರೆ ಅದೇ ತರ ಕಟ್ಸಿದ್ರೆ ಹಿಂಗೆ ಕಳ್ಸೋದು ನಿಮಗೆ. ಇದೇ ಸೀರೆ ಉಡಿಸಿ ದಿಸ್ ಇಸ್ ಅನುಷಾಸ್ ಔಟ್ಫಿಟ್. ಲಿಪ್ಸ್ಟಿಕ್ ಹಾಕೋ ನೀಟಾಗಿ. ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕೋ ಹೋಗು ಅನುಷಾ. ಅದೇ ಕಲರ್ ಹಾಕೋ. ಚೆನ್ನಾಗಿ ಕಾಣುತ್ತೆ ನೋಡು ಪ್ರಿಯಾ. ಹೋಗ ಹಾಕೋ ಅನುಷಾ. ಇದು ನೋಡು, ಯಾವ್ದೋ ಒಂದು ಹಾಕೋತೀನಿ. ನನಗೂ ಕೆಡ್ದಾಗ ಮಾಡಿದ್ದೀರಾ, ಅದ್ರ ಕಾಂಬಿನೇಷನ್ ಬೇರೆ ಏನು ಆಯ್ತಾ? ಅದೇ ವೆರಿ ಗುಡ್. ಕಲರ್ ಕರೆಕ್ಟಾಗಿ ಹಚ್ಕೊಂಡ್ಲು. ಇನ್ನ ಡಾರ್ಕ್ ಆಗು ಸಾಕು. ಇನ್ನ ಒಂದು ಕಾಂಬಿನೇಷನ್ ಸೇಮ್ ಇದೆ ಕಲರು, ಅದಕ್ಕೆ ಒಂದ್ಸರಿ ಹಾಕಿ ನೋಡ್ತಾಳೆ. ಇದ್ರಲ್ಲಿ ಹೆಂಗ್ ಕಾಣಿಸ್ತಾಳೆ? ಹೂವನ್ನು ಮುಗಿಸಿಲ್ಲ, ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ ನೀ. ಚೆನ್ನಾಗಿದೆ ಬಾ. ಬವ್ವ ಚಿನ್ನಿ ಸಾಕು, ಈಗ ಮಾಡಿರೋದು ಸಾಕು. ಚೆನ್ನಾಗಿದೆ ಬವ್ವ. ಇಷ್ಟ ಆಗ ಸಾಕ ನನಗೆ. ಗೈಸು ತಗೊಂತಿದ್ದಾರೆ. ನಂಗೆ ಅಚೀವ್ ಮಾಡ್ಬೇಕಂತ ಇಬ್ರು ಪಣ ತೊಟ್ಟು ನಿಂತ್ಕೊಬಿಟ್ಟಿದ್ದಾರೆ. ಕಾಕಡ ತಗೊಂತೀನಂದ್ರಿ. ಕಾಕಡ ಇಲ್ಲ ಅಲ್ಲಿ ಕನಕಾಂಬ್ರ. ಸ್ವಲ್ಪ ಮುಡ್ಸಮ್ಮ, ಜಾತ್ರೆ ಮಾಡ್ಬಿಡಿ. ಅಯ್ಯೋ ದೇವ್ರೆ, ಲೈಫಲ್ಲಿ ಈ ಥರ ರೆಡಿ ಆಗಿಲ್ಲ ನಾನು. ನೀನು ಹಿಂಗೆ ಆಡಿದ್ರೆ ಇಲ್ಲಿ ಬಳೆ ಐತೆ, ಬಳೆ ತೊಡಿಸ್ಬಿಡ್ತೀನಿ ಆಮೇಲೆ. ಇದನ್ನ ಇನ್ನೇನೇನು ಮಾಡ್ಬೇಕು ಮಾಡ್ಬಿಡಮ್ಮ. ಫೋಟೋ ತೆಗೆದ್ಬಿಡ್ತೀವಿ. ಇಲ್ಲೊಂದು ಹಂಗೆ ಇರಬೇಕು, ಹಿಂಗೆ ಇರಬೇಕು. ಸುಮ್ಮನೆ ಇದ್ರೆ ಸರಿ. ಈಗ ಪೂಜೆ ಸಾಮಾನು ಕೈ ಬಿಡು. ಕೈ ಬಿಡು, ಕೈ ಬಿಡು. ನೀಟಾಗಿ ಕೈ ಇಟ್ಕೊ. ಇಬ್ರು ಕಳಿಸ್ತಾ ಇದ್ದೀನಿ. ಬಾಯ್. ಹುಷಾರು. ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಾ ಆಯ್ತಾ? ಅರ್ಚನೆ ಮಾಡ್ಸೋದ್ ಬರುತ್ತೆ ನಿನ್ಗೆ? ಅರ್ಚನೆ ಮಾಡ್ಸಕ್ ಬರುತ್ತೆ ನಿನ್ಗೆ? ಪೂಜೆಗೆ ಕಾಯಿ ಹೊಡಿಬೇಕಂತೆ. ಕುಡಿಯಕ್ಕೆ ಬರಲ್ಲ ಕಣೆ. ಒಡಿ ಕೊಡಿಲಿ, ಅದು ಆ ಕಡೆ ಇಟ್ಬಿಟ್ಟು ಮಾಡು. ಏಯ್ ಹೋಗ್ಲಿ ಬಾ. ಗೈಸ್, ಈಗ ಪೂಜೆ ಮಾಡಿ ಅರ್ಚನೆ ಎಲ್ಲ ಮಾಡಿಸಾಕಿದ್ರು. ಒಂದು ರೌಂಡ್ ಬಂದು ಒಂದು 2 ನಿಮಿಷ ಕೂತಿದ್ದು ಆಚೆ ಹೋಗಿ ಬನ್ನಿ ಹೋಗೋಣ. ಅನುಷಾ ಅಜ್ಜಿ. ಲಕ್ಕಿಗೆ ಇವತ್ತು ಯಾರು ಜಾಸ್ತಿ ಜನ ಇಲ್ಲ. ಇಲ್ಲಿದ್ದಾರೆ ಕಣೆ. ಇಲ್ಲೂ ಮಾಡಿಸ್ಬೇಕು.
ಎಷ್ಟು ಶೆಕೆ ಆಗ್ತಿದೆ. ಇಲ್ಲ 2 ನಿಮಿಷ ಕೂತಿದ್ದು ಹೋಗ್ತೀನಿ. ಅವಳಿಗೆ ಅಲ್ಲಿ ಒಳಗಡೆ ಕೂರಕ್ಕಾಗಲ್ಲ ನೋಡಿ ಇಷ್ಟು ಚೆನ್ನಾಗವ್ರೆ ಅಂತ. ನಾನು ಕೂತ್ಕೋಬೇಕು ಅಂದಿದ್ರು ಕೂತಿದ್ದೀನಿ ಅಷ್ಟೇ. ಎಷ್ಟು ಶೆಕೆ ಆಗ್ತಿದೆ ಗೊತ್ತಾ, ನೀನು ಹಾಕ್ಕೊಂಡಿದ್ರೆ ಗೊತ್ತಾಗ್ತಿತ್ತು. ಆಚೆ ಬಂದಿದ್ದೀವಲ್ವ ಅದಕ್ಕೆ ಅನಿಸ್ತಿದೆ ಅಷ್ಟೇ. ಯಾಕಂದರೆ ಅವ್ರು ನಂಗೆ ಇಷ್ಟೆಲ್ಲ ಇರಿಟೇಟ್ ಮಾಡಿದ್ರು, ಆದರೆ ಇಲ್ಲಿ ಜನಗಳೇ ಇಲ್ಲ ಜಾಸ್ತಿ, ಸೊ ಏನು ಅನ್ನಿಸ್ತಾ ಇಲ್ಲ ನನಗೆ. ಗೈಸ್, ನಾನು ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಹೇಳಿ. ಸೇಮ್ ನಮ್ಮ ಅಮ್ಮಂಗೆ ಇವಳು ಅಮ್ಮನ ಥರ ಕಾಣಿಸ್ತಿದ್ದಾಳೆ. ಚೆನ್ನಾಗಿ ಕಾಣಿಸ್ತಾರೆ. ಅನುಷಾ ಸೀರಿಯಸ್ ಆಗಿ ಹೇಳ್ತೀನಿ ಅನುಷಾ, ನಿಂಗೆ ತುಂಬ ಎಂಬ್ಯಾರೆಸ್ ಆಗುತ್ತೆ ಆ ಕಡೆ ಈ ಕಡೆ ನೋಡಿದ್ರೆ. ಅದಕ್ಕೆ ನಾನು ನೋಡ್ತಾನೆ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ಕುತ್ಕೋಚಿ ಕರೆಕ್ಟಾಗಿ. ನಾವು ಮೊದಲೇ ಕೂರಕ್ಕೆ ಬರಲ್ಲ ಹಿಂಗೆ. ಫೈನಲಿ ನಂಗೆ ಹೆಂಗೆಲ್ಲ ಇರಿಟೇಟ್ ಮಾಡಬೇಕು, ಹಿಂಗೆಲ್ಲ ಪನಿಷ್ಮೆಂಟ್ ಕೊಡಬೇಕು, ನನ್ನನ್ನು ಹೆಂಗೆಲ್ಲ ನೋಡ್ಬೇಕು ಅಂದ್ಕೊಂಡಿದ್ರು ಅದೆಲ್ಲನೂ ಒಂದೇ ವಿಡಿಯೋನಲ್ಲಿ ತೀರಿಸ್ಕೊಂಡಿದ್ದಾರೆ. ನನ್ನ ಮಗಳು ಹಿಂಗ್ ಕಾಣಿಸ್ಬೇಕಂತ ನನಗೆ ಆಸೆ ಇತ್ತು, ಅದಕ್ಕೋಸ್ಕರ ನಾನು ಆಸೆ ತೀರಿಸ್ಕೊಂಡೆ. ಅದಕ್ಕೆ ನಾನು ಒಂದಿನ ಓಲೆ ಆಗ್ತಿರ್ಲಿಲ್ಲ, 2 ವರ್ಷ ಆಗೈತೆ ಓಲೆ ಹಾಕಿ. ಒಂದು ಹಣೆಗಿಡಲ್ಲ, ಇದುವರೆಗೂ ಎಂತ ದೇವಸ್ಥಾನಕ್ಕೆ ಹೋದ್ರು ಒಂದು ಹೂ ಮುಡಿಯಲ್ಲ. ಬೇಜಾರಾಗಲ್ಲ ನನಗೆ, ಕೈಗೆ ಬಳೆ ಹಾಕೊಳ್ಳಲ್ಲ. ಬೇಜಾರಾಗಲ್ಲ ನನಗೆ, ಒಬ್ಳು ತಾಯಿಯಾಗಿ ಇವೆಲ್ಲ ನೋಡ್ಬೇಕಂತ ಆಸೆ ಇರಲ್ವ ನನಗೆ. ಅದಕ್ಕೋಸ್ಕರ ನಿಮ್ಗೆ ಈ ತರ ಮಾಡಿ. ಅದನ್ನೇ ಹೇಳ್ತಿರೋದು ನಾನು. ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ಗೆ ಇಷ್ಟ ಆಯ್ತು, ಖುಷಿ ಆಯ್ತು, ಅಷ್ಟೇ ನಂಗೆ ಬೇಕಾಗಿರೋದು. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೂ ಇದೇ ರೀತಿ ಹೆಚ್ಚಿನ ಯುನಿಕ್ ಆಗಿರೋಂಥ ಕಂಟೆಂಟ್ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫೈನಲಿ ಇವತ್ತು ನಾನು ಕೊಟ್ಟಿರೋ ಟಾಸ್ಕ್ ಹೆಂಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿ.